ಗಣೇಶೋತ್ಸವದ ಅಧ್ಯಕ್ಷರು, ಗಣೇಶೋತ್ಸವ ಮಂಡಳಿ ಅಧ್ಯಕ್ಷರು ನನ್ನನ್ನು ಭೇಟಿಯಾಗಿ ಏನು ಬೆಳಗಾವಿಯ ಗಣೇಶೋತ್ಸವ ಸಂದರ್ಭದಲ್ಲಿ ಕೆಲವೊಂದು ಪೊಲೀಸ್ ಇಲಾಖೆ ಈಗಾಗಲೇ ಕೆಲವೊಂದು ನಿಬಂಧನೆಗಳನ್ನು ಅವರಿಗೆ ಹೇಳಿದ್ದಾರೆ, ಈ ರೀತಿ ಗಣೇಶೋತ್ಸವ ಇರಬೇಕಂತ ಹೇಳಿ. ಅದರಲ್ಲೂ ಕೆಲವೊಂದು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ನನ್ನ ಜೊತೆಗೆ ಬಂದಿದ್ದರು. ಪ್ರಾಮುಖ್ಯವಾಗಿ ಗಣೇಶ ವಿಸರ್ಜನೆ ದಿವಸ ಇರುವ ಸಂದರ್ಭದಲ್ಲಿ ಪಟಾಕಿಗಳನ್ನು ಹಾರಿಸಬಾರ್ದು ಅಂಥೇಳಿ, ಆಗಮನ ಸೋಹಾಳಕ್ಕೆ ಅನುಮತಿ ನಾವು ಕೊಡೋದಿಲ್ಲ ಅನ್ನುವಂಥ ಕೆಲವೊಂದು ಮಂಡಳಿಗಳಿಗೆ ಹೇಳಿದ್ದಾರೆ ಪೊಲೀಸ್ ಇಲಾಖೆದವರು. ಹೀಗಾಗಿ ಮತ್ತು ಇನ್ನೂ ಅನೇಕ ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ. ಇವೆಲ್ಲ ಸಂದರ್ಭವಾಗಿ ಇನ್ನೂ ಕೆಲವೊಂದು ಜನ ಪ್ರಮುಖರು ಕೂಡಿಕೊಂಡು ಇದ್ರ ಬಗ್ಗೆ ಏನು ಮಾಡಬೇಕು ಅನ್ನುವಂಥ ನಿರ್ಣಯ 2 ದಿವಸದಲ್ಲಿ ಮಾಡ್ತೀವಿ. ಅದ್ರ ಜೊತೆಗೆ ನೀವೇನು ಕೇಳಿದ್ರಲ್ಲ ಈ ಪ್ರಶ್ನೆಗೆ ES ಹಾಸ್ಪಿಟಲ್ ಬಗ್ಗೆ, ಅದು ಈಗಾಗಲೇ 2 ತಿಂಗಳಿಂದ ನಾನು ಹಿಂದೆ ಜಿಲ್ಲಾಧಿಕಾರಿ ಅವರಿಗೆ ಅದರ ಗಮನಕ್ಕೆ ತೊಗೊಂಡಿದ್ದೀನಿ. ಅವರು ಇನ್ನೂ ಅದ್ರ ಬಗ್ಗೆ ಏನೋ ಕ್ರಮ ಆಗಿದ್ದು ನನ್ನ ಗಮನಕ್ಕೆ ಬಂದಿಲ್ಲ. ಅದಕ್ಕೆ ಆ ಜಾಗ ಸಂದರ್ಭನಾಗ ಅದೊಂದು ಹೋರಾಟ ಸಮಿತಿಯನ್ನು ಸ್ಥಾಪನೆ ಮಾಡಿ ಅದು ಹೋರಾಟ ಪ್ರಾರಂಭ ಮಾಡ್ತೀವಿ. ಈ ಕರ್ನಾಟಕ ವಿಧಾನಸಭೆ ಅಧಿವೇಶನ ಮುಗಿದ ನಂತರ ಅದರ ಬಗ್ಗೆ ಒಂದು ಬೈಠಕನ್ನು ಕರೆದು ಅದರ ಹೋರಾಟ ರೂಪರೇಷೆಗಳನ್ನ ನಿರ್ಣಯ ಮಾಡ್ತೀವಿ. ಧನ್ಯವಾದ. ನಮಸ್ಕಾರ.